ಜಾನು ಶಾಪಿಂಗ್ ಎಲ್ಲಿ? ಅದು ಫುಟ್ಪಾತ್ ಅಲ್ಲಿ ಬಟ್ಟೆ ಎಲ್ಲ ಮಾರ್ತಿದಾರಂತೆ, ಅಲ್ಲಿಗೆ ಹೋಗೋಣ ಅನ್ಕೊಂಡಿದೀವಿ. ನಿನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತೀವಿ. ಪಾಪ ನನ್ನನ್ನು ಮಾಲಕ್ಕೆ ಕರ್ಕೊಂಡು ಹೋಗೋ ನೀನು. ಅಲ್ಲ ಜಾನು, ನಿಮ್ಮಮ್ಮನ ದೊಡ್ಡ ಮಾಲಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀರಲ್ಲ, ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ? ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ? ಹಲೋ, ಕಾರ್ ನಂದು, ಕಾಲ್ ನಂದು. ನಾನು ಕಾಲಲ್ಲಿ ನಡ್ಕೊಂಡಾರು ಹೋಗ್ತೀನಿ, ಕಾಲಲ್ಲಿ ಜುಯಿ ಅಂತಾರು ಹೋಗ್ತೀನಿ. ಕೇಳಕ್ ನೀನ್ ಯಾರು ದಿಗಡ್ದಿಮ್ಮಿ? ಇವಾಗ ಹೊಟ್ಟಿದೀವಲ್ಲ, ಒಂದ್ಸಲನಾದ್ರೂ ಜಗಳ ಮಾಡದೆ ಬರ್ತೀರಾ ಪ್ಲೀಸ್? ಜಾನು, ಗಾಂಧಿ ಬಜಾರಲ್ಲಿ 2000 ರೂಪೀಸ್ ಡ್ರೆಸ್ಸಸ್ ಸೇಲಿಗೆ ಹಾಕಿದಾರಂತೆ. ಪೇಪರ್ ಅಲ್ಲಿ ಬಂದಿತ್ತು, ಡ್ರೆಸ್ ತಗೊಂಡ್ರೆ ನೈಟಿ ಫ್ರೀ ಅಂತೆ. ಹಲೋ, ಯಾರಾದ್ರೂ ನೈಟಿ ಸಿಗತ್ತೆ ಅಂತ ಡ್ರೆಸ್ ತಗೋತಾರ? ಇಲ್ಲೂ ನಿನ್ ಚೌಕಾಸಿ ಬುದ್ಧಿ ಬಿಡೋದಿಲ್ವಾ ನೀನು? ಕರ್ಮ. ನೋಡು ಪಾಪು, ನನ್ನ ಮಾಲಿಗೆ ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಸೂಪರ್ ಸೀರೆ ಕೊಡ್ಸ್ಬಿಡು. 10,000 ರೂಪಾಯಿ ಅಷ್ಟೇ. ನೀವು ಅವ್ರಿಗೆ 10,000 ರೂಪೀಸ್ ಕೊಡಿಸ್ತೀರಾ ಅಂತಂದ್ರೆ ನನಗೂ 10,000 ರೂಪೀಸ್ ಇಯರಿಂಗ್ಸ್ ಕೊಡ್ಸಿ. ಪಾಪು, ನಾನು ನಿಮ್ಮಮ್ಮ ಅವಳು ಗೋಲ್ಡ್ ಓಲೆ ಕೊಡ್ಸೋ ಹಂಗಿದ್ರೆ ನನಗೆ ಗೋಲ್ಡ್ ನೆಕ್ಲೆಸ್ ಬೇಕು. ಸ್ವಲ್ಪ ಬಜೆಟ್ ನೋಡಿ ಶಾಪಿಂಗ್ ಪ್ಲಾನಿಂಗ್ ಮಾಡಿ. ನನ್ನ ಹತ್ರ ಇರೋದು 2,000 ರೂಪಾಯಿ ಮಾತ್ರ. ದುಡ್ಡು ಯಾಕೆ ಬೇಕು ಪಾಪು? ಕಾರ್ಡನ್ ಬುಜ್ಜಾಕ್ ಬಿಡೋಣ. ಜಾನು, ನಿಮ್ ಹತ್ರ 2,000 ರೂಪಾಯಿ ಇದೆಯಲ್ಲ, 2,000 ರೂಪಾಯಿಗೆ ನನ್ಗೆ ಡ್ರೆಸ್ ಸಿಗತ್ತೆ. ಆ ಡ್ರೆಸ್ ಜೊತೆ ಹೇಗಿದ್ರು ನೈಟಿ ಫ್ರೀ ಇದೆಯಲ್ಲ, ಮಾಯಿ ಅದೇ ನೈಟಿನ ಮಾಡರ್ನ್ ಡ್ರೆಸ್ ತರ ಹಾಕೋತಾರ ಬಿಡಿ. ನೋಡಿದ್ ಬಿಟ್ಲು. ದಿಗಡ್ದಿಮ್ಮಿ, ನಾನು ಯಾವತ್ತ ನೈಟಿ ಹಾಕೊಂಡಿದ್ದೀನಿ? ಪಾಪು, ಒಂದ್ ಕೆಲಸ ಮಾಡೋ, ಇಬ್ರಿಗೂ ಏನು ಕೊಡ್ಸೋದೇ ಬೇಡ. 2,000 ರೂಪಾಯಿಲಿ 1,800 ರೂಪಾಯಿದು ಒಂದು ದೊಡ್ಡ ಫುಲ್ ಚೀಸ್ ಇರೋ ಪಿಜ್ಜಾ ತಿನ್ಬಿಡೋಣ. 200 ರೂಪಾಯಿ ಆಟೋಗೆ ಇಟ್ಕೊಂಡ್ಬಿಡೋಣ, ಸರಿ ಹೋಗುತ್ತೆ. ನೀವಿಬ್ರು ಒಟ್ಟಿಗೆ ಕರ್ಕೊಂಬಂದ್ರೆ ಇದೇ ಪ್ರಾಬ್ಲಮ್ಮು ನಮ್ದಲ್ಲಪ್ಪ, ದುಡ್ಡು ನಿನ್ನ ಹತ್ರ ಇಲ್ಲ. ನೋಡಿ ಜಾನು, ಅದು ಪರ್ಸು. ಅಯ್ಯಯ್ಯೋ, ವಿನೋದ್ ಕುಮಾರ್, ಪ್ರೆಸ್ ರಿಪೋರ್ಟರ್. ಅಯ್ಯೋ, 30,000. ಜಾನು, ಶಾಪಿಂಗ್ ಮಾಡಕ್ 30,000 ರೂಪಾಯಿ ಖಂಡಿತವಾಗ್ಲೂ ಸಾಕು. ನಡೀರಿ ಹೋಗ. ಪಾಪ, ನೀ ಬೈತಿಯ, ನಾನು ಶುರು ಮಾಡ್ಲಾ? ಏನ್ ಮಾತಾಡ್ತಿದ್ಯಾ ಸ್ವೀಟು ನೀನು? ಕಂಡವ್ರ ದುಡ್ಡಲ್ಲಿ ಯಾರಾದ್ರೂ ಶಾಪಿಂಗ್ ಮಾಡ್ತಾರ? ಇವತ್ತು ಶಾಪಿಂಗ್ ಕ್ಯಾನ್ಸಲ್. ಇದ್ರ ಓನರ್ಗೆ ಇದನ್ನ ತಪ್ಪಿಸೋವರೆಗೂ ನೋ ಶಾಪಿಂಗ್. ಅರ್ಥ ಆಯ್ತಾ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಬಾರ್ದು. ನಡಿ ಪಾಪು, ನಡಿಯಮ್ಮ. ನಡೀರಿ. ಯಾಕೆ ಸುಮ್ಮನೆ ಬೈತೀರ? ಅಯ್ಯೋ, ನಾನು ಬರ್ತೀನಿ. ಬೇಡ ಮಾಯೇ. ಅಪ್ಪ, ಏ ಪುಂಡ, ಯಾಕೋ ನೀನು ಶಾಪಿಂಗ್ ಹೋಗಿಲ್ಲ? ಕಳ್ಳ, ಯಾಕೋ ಹೋಗಿಲ್ಲ? ಅಪ್ಪ, ಏನು ಪುಂಡ, ಏನ್ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೀಯಾ? ಯಾಕೆ ಹೋಗಿಲ್ಲಪ್ಪ? ಈ ಮನೇಲಿ ಎಲ್ರಿಗೂ ಬರೀ ಪುಂಡ ಪುಂಡ ಪುಂಡ. ಶ್ರೀಹರಿ ಇದಾನೆ ಅನ್ನೋದು ಮರ್ತೋಗಿದ್ದಾರೆ. ಶ್ರೀಹರಿ ಏನು ಕತ್ತೆ ಬರುವ? ನಾನಂತ ಹೇಳಕ್ಕಾಗ್ಲಿಲ್ವ ನಿನಗೆ? ಏನಪ್ಪ ಆಗಿದೆ ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ಅದು ಕಣ್ಣು ಉರಿತಾ ಇತ್ತು, ಡ್ರಾಪ್ ಸಿಕ್ತು, ಅದನ್ನ ಹಾಕೊಂಡೆ ಕಣೋ. ಅದಾದ್ಮೇಲೆ ಕಣ್ಣು ಸಿಕ್ಕಾಬಟ್ಟೆ ಉರಿತಾ ಇದೆ ಕಣೋ. ಎಲ್ಲ ಮಂಜು ಮಂಜಾ ಕಾಣಿಸ್ತಾ ಇದೆ, ಏನು ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಯಾವ ಡ್ರಾಪ್ಸ್ ಹಾಕೊಂಡಿದ್ಯಾ? ತೋರ್ಸು. ಎಕ್ಸ್ಪೈರಿ ಆಗಿರೋ ಡ್ರಾಪ್ಸ್ ಹಾಕೊಂಡಿದ್ಯಾ, ಅದಕ್ಕೆ ನಿನ್ ಕಣ್ ಮಂಜಾಗಿದೆ. ಅಯ್ಯೋ, ಈಗ ಏನೋ ಮಾಡೋದು? ಏನೋ ಸೈಡ್ ಎಫೆಕ್ಟ್ ಹ್ಯಾಪನ್ ಆಗಿದೆ ಅನ್ಸುತ್ತೆ. ಈಗ ಏನೋ ಮಾಡೋದು? ಯೋಚನೆ ಮಾಡೋಣ, ಫಸ್ಟ್ ಎದ್ರೆ ಒಳ್ಳೇದು. ಯಾಕೆ? ನಿಮ್ಮಿ ಅಯ್ಯ, ಪಾಪು, ಆ ಪರ್ಸ್ ಯಾರ್ದವ್ರು ಕೊಟ್ಬಿಡಪ್ಪ. ಪಾಪ ದುಡ್ಡಿಲ್ಲ ಅಂತ ಎಷ್ಟು ತಲೆ ಕೆಡ್ಸ್ಕೊಂಡಿರ್ತಾರೋ ಏನೋ. ಕಂಡವ್ರ ದುಡ್ಡು ನಾವು ಉಪಯೋಗಿಸ್ಕೊಳ್ಳೋದು ಬೇಡ. ಜಾನು, ಆ ಪರ್ಸ್ ಮಾತ್ರ ಅವ್ರಿಗೆ ಕೊಡೋಣ. ಅವ್ರು ಏನಾದ್ರು ದುಡ್ಡು ಬಗ್ಗೆ ಕೇಳಿದ್ರೆ ನಮಗ್ ದುಡ್ಡು ಬಗ್ಗೆ ಗೊತ್ತೇ ಇಲ್ಲಪ್ಪ ಅಂತ ಹೇಳ್ಬಿಡೋಣ. ದಿಗಳ್ದಿಮ್ಮಿ, ಯಾಕೆ ನಿಂಗೆ ಈ ತರ ದರಿದ್ರ ಬುದ್ಧಿ ಅಂತ? ಕಂಡವ್ರ ದುಡ್ಡು ಹಾಗೆಲ್ಲ ಉಪಯೋಗಿಸ್ಕೋಬಾರ್ದು ನಾವು. ಒಂದ್ಸಲ ಹೇಳಾಯ್ತು ತಾನೆ. ಈ ತರನೇ ನೀನ್ ಮಾಡ್ತಿದ್ರೆ ಒಂದ್ ಸ್ಲೈಸ್ ಬ್ರೆಡ್ಗೂ ನಿನ್ನ ಹತ್ರ ದುಡ್ಡಿರಲ್ಲ ಅಷ್ಟೇ. ಅದೇನ್ರಿ? ಪರ್ಸು ಬೀಳಿಸ್ಕೊಂಡ್ ಹೋದಾಗ ಯಾವ್ದೋ ಕಳ್ಳ ಬಂದು ದುಡ್ಡೆಲ್ಲ ತಗೊಂಡ್ ಹೊಟ್ಟೋಗ್ಬಿಟ್ಟಿದ್ದಾನೆ. ನಮಗ್ ಪರ್ಸ್ ಮಾತ್ರ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೆ ಹೆಂಗಪ್ಪ ಗೊತ್ತಾಗತ್ತೆ? ಹಲೋ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಅಜ್ಜಿ ತಾತನ. ಕಿತ್ತಾಡ್ಬೇಡಿ ದಯವಿಟ್ಟು. ಇಲ್ಲಿ ನೋಡಿ, ಅವ್ರ ನಂಬರ್ ಇದೆ, ಅವ್ರಿಗೆ ಕಾಲ್ ಮಾಡ್ತೀನಿ, ತಡೀರಿ. ಹಲೋ ಹಲೋ, ರಿಪೋರ್ಟರ್ ವಿನೋದ್ ಕುಮಾರ್ ಅವರಾ? ಹೌದು ಸರ್. ಸರ್, ನಿಮ್ ಪರ್ಸ್ ಸಿಕ್ಕಿದೆ. ಇಲ್ಲೆಲ್ಲ ಮೋಸ್ಟ್ಲಿ ಬೀಳ್ಸ್ಕೊಂಡಿದ್ದೀರಾ ನೀವು. ಅದರಲ್ಲಿ 30,000 ರೂಪಾಯಿ ಇದೆ, ಹಾಗೆ ನಿಮ್ಮ ID ಕಾರ್ಡ್ ಇದೆ, ಹಾಗೆ ಒಂದು ಹುಡುಗಿ ಫೋಟೋ ಇದೆ ಸರ್.
ನಾನು ಲೊಕೇಶನ್ ಶೇರ್ ಮಾಡ್ತೀವಿ, ಬಂದು ತಗೊಂಡು ಹೋಗ್ತೀರಾ? ಸರ್ ನನಗೆ ಅಲ್ಲಿ ತನಕ ಬರೋಕ್ಕಾಗಲ್ಲ, ನೀವೇ ತಗೊಬಂದು ಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ನಾವು ನಿಮ್ ಪರ್ಸನ ನೀವಿರೋ ಜಾಗಕ್ಕೆ ತಂದ್ಕೊಡ್ಬೇಕಾ? ಏನಪ್ಪಾ ಪರ್ಸ್ ಬಿಡ್ಸ್ಕೊಂಡ್ ಹೋಗಿದ್ರಿ, ಜೋಪಾನವಾಗಿ ಎತ್ತಿಟ್ಟಿದ್ರೆ ನಮ್ ತಂದ್ಕೊಡ್ರಿ ಅಂತ ನಮ್ಮೆಲ್ಲ ರೋಫ್ ಆಗ್ತೀರಾ ನೀವು? ಅಯ್ಯೋ ಮೇಡಮ್, ಆವಾಜ್ ಆಗ್ತಿಲ್ಲ ಮೇಡಮ್, ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ, ನಡೆಯೋಕ್ ಆಗ್ತಿಲ್ಲ. ನೀವೇ ನನ್ನ ಪರ್ಸ್ ತಗೊಬಂದು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರೆಸ್ ರಿಪೋರ್ಟರು, ನಿಮ್ದೊಂದು ಫೋಟೋ ಕೊಟ್ರೆ ನಾಳೆ ಬರೋ ಪತ್ರಿಕೆಯಲ್ಲಿ ನೀವೆಂತ ಪರೋಪಕಾರಿಗಳು, ಸಮಾಜ ಸೇವಕರು ಅಂತ ನಾನು ಪತ್ರಿಕೆಯಲ್ಲಿ ಬರ್ದು ಹಾಕಿಸ್ತೀನಿ. ಓಕೆ ನನ್ ಮಗಂದು ನಂದು ಫೋಟೋ ಕಳ್ಸ್ಕೊಡ್ತೀವಿ ನಾವು ಪರ್ಸ್ ಜೊತೆಗೆ, ದಯವಿಟ್ಟು ಪೇಪರ್ ಅಲ್ಲಿ ಹಾಕಿಸ್ಬಿಡಿ. ಅಯ್ಯೋ ಅಮ್ಮ, ನನ್ ಫೋಟೋ ಬೇಡ. ಖಂಡಿತ ಬೇಡ, ಖಂಡಿತ ಬೇಡ. ಇಲ್ಲ ಅವನ್ ಫೋಟೋ ಬೇಡವಂತೆ, ನಂದು ಒಬ್ಳದೇ ಹಾಕಿ ಆಯ್ತಾ. ಪಾಚು ಶ್ರೀಮತಿ ಅಂತ ನನ್ನ ಹೆಸರು, ಮಹಿಳಾ ಸಂಘದ ಪ್ರೆಸಿಡೆಂಟ್ ನಾನು. ನನ್ನ ನಂಬರ್ ಇದು ಸೇವ್ ಮಾಡ್ಕೊಂಬಿಡಿ, ನಂದಲ್ಲ ನನ್ನ ಮಗನ ನಂಬರು ಸೇವ್ ಮಾಡ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಹಾ ಈಗ ಯಾರು ಫೋಟೋ ಹಾಕ್ಸೋದು? ಜಾನು ನನ್ ಫೋಟೋ ಹಾಕ್ಸಿ, ಅಮ್ಮ ಅಪ್ಪನು ನನ್ ಫೋಟೋ ನೋಡಿ ಬಹಳ ಖುಷಿ ಪಡ್ತಾರೆ. ಪರ್ಸ್ ಮೊದಲು ನೋಡಿದ್ ನಾನೇ ಅಲ್ವಾ? ಎಷ್ಟು ಧೈರ್ಯ ನಿನ್ಗೆ ಚೌಕಸಿ. ಅವ್ರು 30,000 ರೂಪಾಯಿನ ಶಾಪಿಂಗ್ ಅಲ್ಲಿ ಉಡಾಯಿಸೋಣ ಅಂತೆಲ್ಲ ಪ್ಲಾನ್ ಹಾಕ್ಬಿಟ್ಟಿದ್ದೆ. ಇವಾಗ ನಿನ್ ಫೋಟೋ ಹಾಕ್ಸ್ಬೇಕಾ? ಎಂತದು ಬೇಕಾಗಿಲ್ಲ ಪಾಪು, ಒಂದು ನಿನ್ ಫೋಟೋ ಬರ್ಬೇಕು, ಇಲ್ಲ ನನ್ ಫೋಟೋ ಬರ್ಬೇಕು ಅಷ್ಟೇ. ಮಮ್ಮಿ ನಿಮ್ ಫೋಟೋನೇ ಹಾಕ್ಸ್ಕೊಡಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಲೈಕ್ಸ್ ಮೇಲೆ ಲೈಕ್ಸ್, ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಕಮ್ಮಿ ಮಾಡುತ್ತೆ. ಒಳ್ಳೆ ಐಡಿಯಾ ಕೊಟ್ಟೆ ನಿಮ್ಮಿ. ನಾನು ಮಹಿಳಾ ಸಂಘದ ಪ್ರೆಸಿಡೆಂಟು, ಪಾಪು ನನ್ ಫೋಟೋನೇ ಹಾಕ್ಸು, ಫುಲ್ ಮಿಚ್ಬಿಡ್ತೀನಿ. ಕೇಳಿಸ್ಕೊಂಡ್ರ ಅವ್ರ ಪೇಪರ್ ಅಲ್ಲಿ ನನ್ ಫೋಟೋ ಪ್ರಿಂಟ್ ಮಾಡ್ತಾರಂತೆ. ಕೇಳಿಸ್ತು ಕಣೆ, ನೀವು ಮೂವರು ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿನಗೆ ಒಂದು ಪರ್ಸ್ ಸಿಕ್ತು ಅಷ್ಟೇ ತಾನೇ? ನನಗೆ ಗೊತ್ತು. ಈಗ ನೀವು ಮೂವರು ಫೋಟೋ ಕೊಡಿ, ಅದ್ರಲ್ಲಿ ಒಂದು ಫೋಟೋನ ಲಕ್ಕಿ ಡಿಪ್ಪಲ್ಲಿ ಕೊಡ್ತೀನಿ ಅಂತ ತಗೊಂಡು ಕೊಡಿ. ನಿಮ್ಮಿ ಫೋಟೋ ಕೊಡೋಣ. ಅಲ್ಲ ಲಕ್ಕಿ ಡಿಪ್ ಯಾಕೆ? ಪಾಪು ಫೋಟೋ ಹಾಕ್ಸೋದ್ ಬೇಡ ಅಂದಿದ್ದಾನೆ, ನಾನು ದೊಬ್ಳದ್ ಸೆಲೆಕ್ಟ್ ಮಾಡಿ ಸಾಕು. ಸುಮ್ಮನೆ ಇರಮ್ಮ. ಪಾಪನ ಫೋಟೋ, ಮಮ್ಮಿ ಫೋಟೋ, ಅಕ್ಕಿ ಫೋಟೋ. ನನ್ ಚಾರು ಫೋಟೋ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣೆ. ಈ ಚೌಕಾಸಿ ಫೋಟೋ ಎಲ್ಲ ಕಾಣಿಸ್ಲಿಲ್ವಾ? ಕಾಣಿಸ್ತ ಕಡೆ, ಸುಮ್ನೆ ಚಾಕ್ ಶೋಕ್ ಕೊಟ್ಟೆ. ಪಾಪು ಇದನ್ ಪ್ರಿಂಟ್ ಹಾಕ್ಸು. ನನ್ ಫೋಟೋ ನೀನೇ ಯೋಚನೆ ಮಾಡಿ ಪ್ರಶ್ನೆ ನೀನ್ ಕೇಳ್ಬೋದಾ ಅಂತ. ನಿಂಗೆಂತ ಮರ್ಲ ಬಂದನ್ ಬಿಡ್ಲಾ ಕೋತಿ. ಮಾಯಿ ಫೋಟೋ ಇವತ್ತು ಪೇಪರ್ ಅಲ್ಲಿ ಬಂದಿರತ್ತೆ, ಅವ್ರಿಗೆ ಇದನ್ನ ಕೊಡದೆ ಬಚ್ಚಿಟ್ಟು ಆಟ ಆಡಿಸ್ತೀನಿ. ಪೇಪರ್ ಹಾಕಿಲ್ವಾ? 6 ಗಂಟೆಗೆ ಹಾಕೋನು, 7 ಗಂಟೆ ಆದ್ರೂ ಹಾಕಿಲ್ವಲ್ಲ ಇವತ್ತು. ಇನ್ನು ಈ ತರ ಮಾಡ್ಬಿಟ್ಟ. ಪೇಪರ್ ನನ್ನ ಫೋಟೋ ಬರುತ್ತಲ್ಲ, ಫೇಸ್ಬುಕ್ ಅಲ್ಲಿ ಹಾಕ್ಬೇಕಲ್ಲ ನಾನು. ಇವ್ರ ಹತ್ರ ಫೋನ್ ನಂಬರ್ ಇರುತ್ತೆ. ರೀ ಬನ್ನಿ ಇಲ್ಲಿ. ರೀ ಬಂದ್ರ? ರೇ ನಾನ್ ರೀ ಅಂತ ಶಂಕ ಹೊಡ್ಕೋತಾ ಇದ್ದೀನಿ, ನೀವು ಬಂದ್ಬಿಟ್ಟು ಆಕಾಶ ನೋಡ್ತಾ ನಿಂತ್ಕೊಂಡ್ಬಿಟ್ರೆ. ಅಯ್ಯಯ್ಯೋ, ನಿನ್ನೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಇವತ್ತು ಕಿವಿನೂ ಕೇಳಿಸ್ತಾ ಇಲ್ವಾ? ಎಕ್ಸ್ಪೈರಿ ಆಗಿರೋ ಔಷಧಿಯಿಂದ ಇಷ್ಟೊಂದು ಸೈಡ್ ಎಫೆಕ್ಟಾ? ಏನ್ ಮಿಕ್ಕ ನನ್ ಮುಖ ನೋಡ್ತಿದ್ದೀರಾ? ಏನ್ ಜೋಕ ಹೇಳ್ತಾ ಇದೀನಿ, ಏನು ನೀವು? ಅಲ್ಲಪ್ಪ ನಾನು ಹೇಳಿದ್ದು ಪೇಪರ್ ನೋವು ಇನ್ನೂ ಬಂದಿಲ್ಲ. ನೀವು ಪೇಪರ್ ಅಂಗಡಿಗೆ ಹೋಗ್ಬಿಟ್ಟು 10 ಕಾಪಿ ಪೇಪರ್ ತಗೊಂಡ್ ಬನ್ನಿ. 10 ಕಾಪಿ ಪೇಪರು ನನಗ್ ಬೇಕು. ಅರ್ಥ ಆಯ್ತಾ? ಸರಿ ನಾನು ಹೋಗಿ ರೆಡಿ ಆಗಿ ಬರ್ತೀನಿ ಅಷ್ಟರಲ್ಲಿ. ತಗೊಂಬನ್ರಿ ಹೋಗಿ. 10 ಕಪ್ ಕಾಫಿ ಇವಳು ಒಬ್ಳಿಗೆನಾ? ಇವಳಿಗೆ 10 ಕಪ್ ಕಾಫಿ ಯಾಕೆ ಕೇಳ್ಬಿಡ್ತೀನಿ. ಬೇಡಪ್ಪ, ಇಲ್ಲೋ ಗ್ರಾಚಾರ. ಇದಕ್ಕಿಂತ 10 ಕಾಫಿ ತಗೊಂಡ್ಬಂದು ಇವಳು ಮುಂದೆ ಕುಕ್ಕದೆ ವಾಸಿ. ಏನಪ್ಪ ಇದು? ಅಂದ್ರೆ ಪೇಪರ್ ಕಾಪಿಯಲ್ಲಿ 10 ಕಾಫಿ ರೆಡಿ ಇದೆ ಕಣೆ, ಕುಡಿ. ರೀ ನಾನ್ ಕೇಳಿದ್ದು ನ್ಯೂಸ್ ಪೇಪರ್ದು 10 ಕಾಪಿ. ಕಾಫಿ ಯಾರು ಕೇಳಿದ್ರು? ಪೇಪರ್ ಕಪ್ಪಲ್ಲೇ ತಂದಿದ್ದೀನಲ್ಲೇ. ನಾನ್ ಹೇಳಿದ್ದು ಪೇಪರ್ದು 10 ಕಾಪಿ ತನ್ನಿ ಅಂತ. ಪೇಪರ್ ಕಪ್ಪಲ್ಲಿ 10 ಕಾಫಿ ಹೇಳಿದ್ದೆ, ತಂದಿದ್ದೀನಲ್ಲ. 1 2 3 4 5 6 7 8 ನಿಮಗೆ ಕಿವಿ ಕೇಳಿಸ್ತಿಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕಾ? ನೋಡು 1 2
3 ಅಪ್ಪ ಸುಮ್ನೇರಿ ನಾನು ಹೇಳಿದ್ದು ಚೌಕಸಿ. ಇವತ್ತಿನ ಪೇಪರ್ ನೀನ್ ಇಟ್ಕೊಂಡಿದ್ಯಾ ಏನು ನನ್ನನ್ನು ಆಟ ಆಡಿಸ್ಬೇಕು ಅಂತನಾ? ಇವತ್ತು ಪೇಪರಲ್ಲಿ ನನ್ನ ಫೋಟೋ ಬಂದಿದೆ, ನಾನು ನೋಡೋದಕ್ಕೆ ಕಾಯ್ತಿದ್ದೀನಿ ಅಂತ ನಿನ್ಗೆ ಗೊತ್ತು ತಾನೆ? ಯಾಕೆ ಹಾಗೆ ಮಾಡ್ತಾ ಇದ್ಯಾ? ಮರ್ಯಾದೆಯಾಗಿ ಪೇಪರ್ ಕೊಟ್ಟು ಕಾಲಿಗೆ ಬಿದ್ದು ಸಾರಿ ಕೇಳು. ಶ್ರೀಮತಿ 10 ಕಪ್ ಕರೆಕ್ಟ್ ಆಗಿದೆ ಕಣೆ. ಇಲ್ಲಿ ನೋಡು 1 2 3 4 5 6 7 8 9. ವಿಷಯ ಅದಲ್ಲ, ಸಕ್ಕರೆ ಹಾಕಿದೀನಿ ಕಣೆ. ಅದಲ್ಲ ರೀ, ಬಿಸಿ ಬಿಸಿ ಆಗಿದೆ. ಸುಮ್ಮನಿರ್ತೀರ ಒಂದ್ ನಿಮಿಷ ನೀವು. ಹೆಚ್ಚು ಮಾತಾಡಬೇಡ ಕಣೆ, ಜೋರಾಗಿ ಹೇಳಿ ಪರವಾಗಿಲ್ಲ. ಪೇಪರ್ ಕೊಡು ನನಗೆ. ಇಲ್ಲ ಮಾಯಿ, ನಾನ್ ನಿಮ್ ಕಾಲ್ಗೂ ಬೀಳಲ್ಲ, ನ್ಯೂಸ್ ಪೇಪರ್ ನಿಮ್ ಕೈ ಕೊಡಲ್ಲ. ಹೂಮ, ಬೇಕಿದ್ರೆ ನಿನಗೆ ನಿನ್ನೆ ಪೇಪರು ಮೊನ್ನೆ ಪೇಪರ್ ಕೊಡ್ತೀನಿ, ಓದ್ಕೋ. ಇವತ್ತಿನ ಮಾತ್ರ ಬೇಡ. ಪಾಪು, ನಿನ್ ಹೆಂಡತಿ ಮಾತು ಕೇಳ್ಕೊಂಡು ನನಗೆ ಪೇಪರ್ ಕೊಡದೆ ಆಟ ಆಡಿಸ್ತಿದ್ಯಾ ತಾನೆ? ನನಗೆ ಗೊತ್ತು, ನನ್ನ ಸಮಾಜ ಸೇವೆ ಫೋಟೋಗ್ರಾಫು ಪೇಪರ್ ಅಲ್ಲಿ ಬಂದಿದೆ ಅಂತ ನಿಮ್ಗೆಲ್ಲ ಹೊಟ್ಟೆ ಊರಿನಾ? ಪ್ಲೀಸ್ ಮಾಯಿ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇವತ್ತಿನ ನ್ಯೂಸ್ ಮಾತ್ರ ಓದ್ಬೇಡಿ. ಹೂಮಾ, ಸ್ವೀಟು ಹೇಳ್ತಿರೋದು ಸರಿ. ನೀನ್ ಆ ನ್ಯೂಸ್ ಓದಿದ್ರೆ ಅಪ್ಸೆಟ್ ಆಗ್ತೀಯ, ಆಮೇಲೆ ನೀನನ್ ಸೆಟಪ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ನಾನು ಆ ನ್ಯೂಸ್ ನೋಡ್ತೀನಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಫೇಮಸ್ ಆಗೇ ಆಗ್ತೀನಿ. ಇದೆಲ್ಲ ನಿಮ್ಗೆ ಗೊತ್ತು, ಅದಕ್ಕೆ ಹೊಟ್ಟೆ ಊರಿ. ನನಗೆ ಗೊತ್ತು ಕೊಂಡ್ರೋ. ಶ್ರೀಮತಿ 10 ಕಪ್ ಕರೆಕ್ಟ್ ಆಗಿದೆ ಕಣೆ. 1 2 3 4 5 6 7. ಇದೇನ್ರಿ ಇದು? ನಿನ್ನೆ ಅಲ್ಲೆಲ್ಲ ನೋಡ್ಕೊಂಡು ಮಾತಾಡ್ತಿದ್ರಿ, ಇವತ್ತು ಕಿವಿನೇ ಕೇಳಿಸ್ತಾ ಇಲ್ವಾ? ಶ್ರೀಮತಿ ಏನು ಮೂಲೆ ಅಂಗಡಿಯಿಂದಾನೆ ತಂದಿರೋದು ಕಪ್ನ. ಅಯ್ಯೋ ಸುಮ್ಮನೆ ಇರಿ. ಪೇಪರ್ ಕೊಡು ನನಗೆ, ಕೊಡಿ. ಏನಂದೆ ಯಾವಾಗ್ಲೇ? ಕರೆಕ್ಟ್ ಆಗಿದೆಯಪ್ಪ. 1 2 3 4 5 6 7 8 9 10. ಕೊಡಿಲಿ ಪೇಪರ್. ಎಲ್ಲಿದೆ ಪೇಪರ್? ಗೊತ್ತಿಲ್ಲ. ಪೇಪರ್ ಎಲ್ಲಿ? ಗೊತ್ತಿಲ್ಲಮ್ಮ. ಗೊತ್ತಿಲ್ಲ. ಪೇಪರ್ ಶ್ರೀಹರಿ, ನಿಮ್ಮ ಅಣ್ಣನ ಹತ್ರ ಪೇಪರ್ ಇಸ್ಕೊಡು ನನ್ಗೆ. ಪಾಪಣ್ಣ, ಸುಮ್ನೆ ಪೇಪರ್ ಕೊಟ್ಬಿಡು, ಇಲ್ಲಾಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದ್ರಲ್ಲಿ ಏನ್ ಮ್ಯಾಟ್ರ್ ಇದೆಯೋ ಅದನ್ನ ಓದಿದ್ರೆ ನೀನ್ ತಲೆ ತಿರುಗಿ ಬಿದ್ದೋಗ್ತೀಯಾ. ಇದ್ರಲ್ಲಿರೋ ವಿಷಯ ನಿನಗೆ ಗೊತ್ತಿಲ್ಲ, ಸುಮ್ನೆ ಇರು. ನಿಮ್ಮೆ ನಿನಗೆ 500 ರೂಪೀಸ್ ಕೊಡ್ತೀನಿ. ಛೂ, ನೀನ್ ಆ ಕಡೆಯಿಂದ ಅಟ್ಯಾಕ್ ಮಾಡು, ನಾನು ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀನಿ. ರೆಡಿ? ಪೇಪರ್ ಕಿತ್ಕೊಳ್ಳೇಬೇಕು. 1 2 3 ಅಟ್ಯಾಕ್. ಒಂದು 2 3 4 5 6 ಒಂದ್ ನಿಮಿಷ. ಓದಿ. ಬೀದಿ ನಾಯಿಗಳು ಕಚ್ಚಿ ಬಾಲಕನಿಗೆ ಗಾಯ. ಬೀದಿ ನಾಯಿ ವಿಷಯ ಅಲ್ಲ, ನನ್ ವಿಷಯ ಓದಿ. ಬೀದಿ ನಾಯಿಗಳು ಕಚ್ಚಿ ಬಾಲಕನಿಗೆ ಗಾಯ. ಬೀದಿ ನಾಯಲ್ಲ, ನಂದು, ನನ್ ಮುಖ ಬಂದಿದ್ಯಾ ನೋಡ್ರಿ. ಬೀದಿ ನಾಯಿಗಳು ಕಚ್ಚಿ ನನ್ ಮುಖ, ನಂದು ನ್ಯೂಸು. ಸಖತ್ತಲ್ಲ? ಸೂಪರ್ ಆಗಿದ್ದೀನಲ್ಲ ನಾನು? ಹಿಂಗೆ ಸಗದ ಕಟ್ತಿದ್ದೀನಲ್ಲ. ಚೊಕಸಿ ಒಂದ್ ನಿಮಿಷ ಇದನ್ನ ಇಟ್ಕೋ. ನಂಗೆ ಗೊತ್ತು ನಿಮ್ಗೆ ನನ್ನ ಫೋಟೋ ನೋಡಿ ಹೊಟ್ಟೆ ಉರಿತಾ ಇದೆ ಅಂತ. ದಯವಿಟ್ಟು ಕೈ ತೆಗಿ ಪ್ಲೀಸ್. ಪ್ಲೀಸ್. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನಾನು ಅಂತ. ಬರಬೇಕಾಗಿದ್ದಾನೆ ಶ್ರೀಮತಿ ಪಾಂಡುರಂಗ ಅವರಿಗೆ ಬರಬೇಕಾಗಿದ್ದಾನೆ. ಏನ 45 ಕಂಡು ಸರದ್ರೂಪಿಯಾಗಿದ್ದು ಗೋಧಿ ಬಣ್ಣನವನಾಗಿರ ಬೆಂಗಲ. ಹಲೋ ರೇ, ಸಹಾಯ ಮಾಡಿದವ್ರು ಫೋಟೋ ಹಾಕ್ತಿವಿ, ಹಾಗೆ ಬರಿತೀವಿ, ಹೀಗೆ ಬರಿತೀವಿ ಅಂತ ಹೇಳಿ ಏನ್ರಿ ಎಡ್ವರ್ಟ್ ಮಾಡಿರೋದು ನೀವು? ನಮ್ಮಮ್ಮ ಮದುವೆಗಿದ್ದಾರೆ ಅಂತ ಬರ್ತಿದ್ದೀರಾ? ಇನ್ಯಾವುದೋ ಹುಡುಗಿ ಫೋಟೋ ಕೆಳಗೆ ಪರ್ಸ್ ದಾನ ಮಾಡಿದ ಸತ್ಯವತಿ ಅಂತ ಬರೀತೀರೇನ್ರಿ ನೀವು? ಸಾರಿ ಸರ್, ನಿಮಗ 30,000 ಸಿಕ್ಕಿತ್ತಲ್ಲ, ಅದು ಮ್ಯಾಟ್ರಿಮೋನಿಗೆ ಅಂತ ಹುಡುಗಿ ಫೋಟೋ ಸಮೇತ ಕೊಟ್ಟಿದ್ದು. ನಿಮ್ ಫೋಟೋ ಅವ್ರ ಫೋಟೋ ಇಬ್ರದ್ದು ಕನ್ಫ್ಯೂಷನ್ ಅಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಾಳೆ ಬರೋ ಪತ್ರಿಕೆಯಲ್ಲಿ ಸರಿ ಮಾಡ್ಬಿಡ್ತೀವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್ ಅಷ್ಟೊಂದು ಸೀರಿಯಸ್ ಆಗಿ ನ್ಯೂಸ್ ಪೇಪರ್ ಓದ್ತಿದ್ದೀರಾ? ಏನಿದೆ ಸುದ್ದಿ ಅದ್ರಲ್ಲಿ? ಅದ್ರಲ್ಲಿ ಏನ್ರಿ ಇರುತ್ತೆ ಸುಡುಗಾಡು? ಸರ್, ನಿಮ್ ಮುಖ ನೋಡಿದ್ರೆ ಏನೋ ವಿಶೇಷ ಇರುತ್ತೆ ಅನ್ಸುತ್ತೆ ಸರ್. ನೋಡ್ರಿ ಇಲ್ಲಿ ನೋಡ್ರಿ,
ಎಂತ ಅನಾಹುತ ಆಗಿದೆ ಸಾರ್ ದಿನಕ್ಕೆ 100 ಅನಾಹುತ ಆಗ್ತಾ ಇರುತ್ತೆ ಬಿಡಿ ಸರ್. ಇದು ನಮ್ಮ ಪಾಂಡು ಮನೆ ವಿಷಯ. ಪಾಂಡು ಮನೆ ವಿಷಯ. ಅಯ್ಯೋ ಇದೇನ್ ಸಾರ್ ಶ್ರೀಮತಿ ವರ ಬೇಕಾಗಿದೆ ಅಂತ ಬರ್ತಿದ್ದಾರೆ ಸುಡುಗಾಡು. ಏನ್ ಸರ್ ಇದು ಪಾಪ ನಿನ್ನೆ ಪಾಂಡು ಸರು ಕಣ್ಣೂರಿ ಅಂತಿದ್ರು, ಅಷ್ಟಕ್ಕೆ ಶ್ರೀಮತಿ ಅವರು ಬೇರೆ ಮದ್ವೆ ಆಗಕ್ ಹೊರಟ್ಬಿಡದ. ಅದಕ್ಕೇನಾರಿ ಹೇಳೋದು ಕಲಿಗಾಲ ಅಂತ. ಪಾಂಡು ಇನ್ನೂ ಬಂದಿಲ್ವಾ ಸಾರ್? ನಾನು ಈಗಲೇ ಪಾಂಡು ಸರ್ ಮನೆಗೆ ಹೋಗಿ ಅವ್ನು ಕರ್ಕೊಂಬಂದ್ಬಿಡ್ಲಾ ಸರ್? ಇಂಥ ವಿಷಯ ಪೇಪರ್ನಲ್ಲಿ ಬಂದಿದೆ, ಅವ್ರ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಸಮಾಧಾನ ಆದ್ಮೇಲಿಂದ ಆಫೀಸಿಗೆ ಬರಲಿ ಬಿಡೆಯ. ಆದ್ರೆ ಸರ್ ಆದ್ರೆ ಗಿದ್ರೆ ಎಲ್ಲ ಆಮೇಲೆ ಸುಮ್ಮನೆ ಕೆಲಸ ಮಾಡ್ರಿ. ಪಾಂಡು ಸರ್ ಖುಷಿಯಾಗಿರ್ತಾರೆ ಬಿಡಿ ಸರ್. ಆ ಯಮ್ಮನ್ ಕೈಲಿ ಪಾಂಡು ಸರ್ ಸಿಕ್ಕಾಕೊಂಡು ಬ್ಯಾಸ್ಕೆಟ್ ಬಾಲ್ ಆಗ್ಬಿಟ್ಟಿದ್ರು. ಏನು ಹೇಳ್ತಾ ಇದ್ಯಾ ಸಿಂಗಯ್ಯ ನೀನು? ಅಯ್ಯೋ ಇಡೀ ವಿಷಯ ಊರಿಗೆ ಗೊತ್ತು, ನಿಮಗ್ ಗೊತ್ತಿಲ್ವಾ ಸಾ? ಅವ್ರ ರೊಮ್ಯಾನ್ಸ್ ರೋಮ್ಯಾನ್ಸ್ ಏನ್ ಸರಿಯಾಗಿ ಹೇಳ ನೀನು? ಯಮ್ಮನ್ ಖುಷಿ ಆದ್ರೂ ಪಾಂಡು ಸರ್ನ ಬಾಲ್ಕನಿಯಿಂದ ಬಿಸಾಕ್ತಾರೆ. ಬೇಜಾರಾಗ್ತಿದ್ರೆ ಆಫೀಸಿಂದ ಕರ್ಸ್ಕೊಂಡು ಪಾಂಡು ಸರ್ನ ಕೆಳಗಡೆ ಬಿಸಾಕ್ತಾರೆ ಸಾ. ಈಗ ಆ ಕಾಟ ತಪ್ಪು. ಪಾಂಡು ಸರ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ. ಇದು ಖುಷಿ ವಿಷಯ ಅಲ್ವಾ ಸಾ? ಇರಿ ವಿಷಯ ಏನು ಅಂತ ಫೋನ್ ಮಾಡಿ ತಿಳ್ಕೊಂಡ್ ಬರ್ತೀನಿ. ಪಾಂಡುಗೆ ಇನ್ನೊಂದು ಮದುವೆನೋ? ಇಂಥ ಚಾನ್ಸು ಬರೀ ಮದುವೆ ಆದ ಗಂಡಸರಿಗೂ ಮಾತ್ರ ಅಲ್ಲ, ಮದುವೆ ಆದ ಹೆಂಗಸರಿಗೂ ಇದೆ ಅಂತ ಆಯ್ತು. ಸರ್ ಈ ಚಾನ್ಸ್ ನನಗೂ ಸಿಗುತ್ತಾ ಸರ್? ಅಲ್ಲ ಸರ್, ನಿನ್ನೆ ಪಾಂಡು ಕಣ್ಣು ತೊಂದರೆ ಆಗಿದೆ ಅಂತ ಮನೆಗೆ ಹೋದ. ಆದ್ರೆ ಇವತ್ತು ಅವ್ರ ಸಂಸಾರದ ಕಣ್ಣೆ ಕಳ್ಕೊಂಡ್ಬಿಟ್ರಲ್ಲ ಸರ್ ಸುಡುಗಾಡು. ಪಾಂಡು ಕೂಡ ಆಗ್ಬಿಟ್ಟ. ಕಲಿಗಾಲ ಪಾಪ. ಪಾಂಡು ಕಣ್ಣು ಸರೋದ್ರೆ ಸಾಕಪ್ಪ. ಅಲ್ಲ ಸರ್, ಪಾಂಡು ಇನ್ನೂ ಬದುಕಿರ್ಬೇಕಾದ್ರೆ ಅವರಿಬ್ಬರಿಗೂ ಡೈವೋರ್ಸೂ ಆಗದೆ ಶ್ರೀಮತಿ ಅವರು ಇನ್ನೊಂದು ಮದುವೆ ಹ್ಯಾಕ್ ಸಾರ್ ಮಾಡ್ಕೋತಾರೆ? ಅದು ಅಲ್ದೆ ಈ ವಯಸ್ಸಲ್ಲಿ ಆಯಮ್ಮನ್ ಯಾರು ಸಾರ್ ಮದುವೆ ಆಗ್ತಾರೆ ಸುಡುಗಾಡು? ಹಂಗ ಹೇಳ್ಬೇಡಿ ಸಾ. ನಾನು ಪಾಂಡು ಸರ್ಗೆ ಫೋನ್ ಮಾಡಿ ಕೇಳಿದೆ, ವಿಷಯ ನಿಜ ಅಂತ. ನಿಜನಾ? ಆ ಯಮ್ಮನ್ ಮದುವೆ ಮಾಡ್ಕೊಳಕ್ಕೆ ಗಂಡುಗಳು ಸಾಲ ಕ್ಯೂ ನಿಂತ್ಕೊಂಡ್ಬಿಟ್ಟಾರೆ. ಪಾಂಡು ಸರ್, ನಾವೆಲ್ಲ ಪಾಂಡು ಸರ್ ಮನೆಗೆ ಹೋಗಿ ಸಮಾಧಾನ ಮಾಡೋಣ. ನಾವೆಲ್ಲ ಹೋಗಿ ಏನ್ರಿ ಸಮಾಧಾನ ಮಾಡೋದು? ಅವ್ರ ಮನೆ ಸಂಸಾರ ಅವ್ರು ಸರಿ ಮಾಡಬೇಕು. ಈಗ ನಮ್ ಭಾಷೆ ಇಲ್ವಾ? ಇವ್ರಂತ ಎಷ್ಟೇ ಕಷ್ಟ ಕೊಟ್ರು ಅಡ್ಜಸ್ಟ್ ಮಾಡ್ಕೊಂಡು ಅನುಭವಿಸ್ತಾ ಇಲ್ವಾ? ಸುಡುಗಾಡು, ಎಲ್ಲಾರ ಮನೆ ದೋಸೆನು ತೂತೆ. ಆದ್ರೆ ನಿಮ್ ಮನೆ ಕಾವ್ಲಿನೇ ತೂತಲ್ವಾ ಸರ್? ಸಿಂಗಯ್ಯ ಹಾಕಿ ಹೇಳಿದ್ವಿ. ಇದ್ದಂಗೆ ಹೇಳ್ಬೇಕು ಅಂತ ನಮ್ ಭಾಷೆ ಹೇಳ್ಕೊಟ್ಟಿಲ್ವಾ? ಈಗ ನೋಡಿ ನಮ್ ಭಾಷೆ ಎಂತಿ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಮದುವೆ ಮಾಡ್ಕೋತೀನಿ ಅಂತ ಜಾಹೀರಾತು ಕೊಟ್ಟರು ಕೊಡ್ಬಹುದು. ಬಾಸ್ ಡೈವರ್ಸ್ ನೋಡ್ರಿ ಎಲ್ಲಾರು ಕಾಮ್ ಚೋರ್ಸ್ ಹೋಗ್ರಿ. ಏನ್ ಮಗ ನೋಡೋದು? ಶೃಂಗೇರಿಯಲ್ಲಿ 9ರಿಂದ ಶರನ್ನವರಾತ್ರಿ ಉತ್ಸವ. ಪಾಲಕಿಯರ ಕುಟುಂಬಕ್ಕೆ. ಅಪ್ಪ, ಡಾಕ್ಟರ್ಗೆ ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ದೆ ಕಣೋ. ಪೊರಕೆ ಬ್ರಷ್ ತಗೊಂಡ್ಬಂದು ಟ್ಯಾಂಕ್ ನ ಕ್ಲೀನ್ ಮಾಡ್ತಾರಂತೆ. ಬಿಸಿಲಿಗೆ ನೀರು ಪಾಚಿ ಕಟ್ಕೊಂಡ್ಬಿಡುತ್ತೆ. ಅಪ್ಪ, ಡಾಕ್ಟರ್ ಯಾಕಪ್ಪ ಟ್ಯಾಂಕ್ ಕ್ಲೀನ್ ಮಾಡ್ಬೇಕು? ಇನ್ಯಾರು ಮಾಡ್ತಾಳಪ್ಪ? ನಿಮ್ಮಮ್ಮ ಮಾಡ್ತಾಳ. ಮೇಲ್ ಹತ್ತಿ ಕ್ಲೀನ್ ಮಾಡಕ್ಕೆ ನಮ್ ಕೈಲಿ ಆಗೋದಿಲ್ಲಪ್ಪ. ಅದಕ್ಕೆ ಫೋನ್ ಮಾಡಿ ಯಾರನ್ನಾದ್ರೂ ಕಳಿಸು ಅಂತ ಹೇಳಿದೀನಿ. ಸೇರಿ ಡಾಕ್ಟರ್ ಫೋನ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಮಾಡೇ ಇಲ್ವಲ್ಲ ಅವರು? ಎಲ್ಲಿ ಅವರು? ಇಲ್ಲ ಇದ್ದಾರೆ, ಬನ್ನಿ ಸರ್. ಸರ್ ಎಷ್ಟು ತಪ್ಪಿದ್ದಾರೆ, ಬನ್ನಿ ಸರ್, ಬನ್ನಿ ಸರ್. ಅಂತಿಮ ವರದಿ ಸಲ್ಲಿಸಿದ ಆಯೋಗ. ಮೈ ಗಾಡ್, ನಾನು ಬರಕ್ ಮುಂಚೆ ಹೀಗಾಗೋಯ್ತಾ? ಇದಾರ ಹೋಗ್ಬಿಟ್ರ? ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಶಾಕ್ ಸ್ವಲ್ಪ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ. ಮದುವೆ ವಿಷಯ ಸಂತೋಷದ ಜೊತೆ ಶಾಕ್ ಕೂಡ ತಂದಿರಬಹುದು. ರೀ ದೂರ ಹೋಗ್ರಿ, ಗಾಳಿ ಆಡ್ಬಾರ್ದೇನೋ. ಹಾಗೆ ಒಂದು ಲೋಟ ನೀರು ತಗೊಂಡ್ ಬನ್ನಿ. ಡ್ರಿಂಕ್ ಮಾಡಕ್ಕ? ಸ್ನಾನ ಮಾಡಕ್ಕೆ. ಬರೇ ಇವ್ರು ಹೊಸ ಡಾಕ್ಟ್ರು, ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರುತ್ತಾ ಅಥವಾ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಕಳಿಸ್ಬಿಡ್ತಾರ? ನಾನು ಯಾರ ಕೈ ಹಿಡಿದ್ರು ಸೌಂಡೇ ಬರ್ತಿರ್ಲಿಲ್ಲ. ಆದ್ರೆ ಈ ಕೈ ಹಿಡಿದ ತಕ್ಷಣ ಒಳ್ಳೆ ಸೌಂಡ್ ಬರ್ತಾ ಇದೆ.
ಅದು ನಾನು ಒಂದು ಸಲ ಕೈ ಹಿಡಿದ್ರೆ ಬಿಡೋ ಮಗನೇ ಅಲ್ಲ. ನೋಡಿ ವೈಲಿನ್ ಸೌಂಡು ಕಿವಿಲಿ ಎಷ್ಟು ಚೆನ್ನಾಗಿ ಕುಯ್ತಾ ಇದೆ. ನಮ್ಗೇನು ಕೇಳಿಸ್ತಾನೆ ಇಲ್ವಲ್ಲ? ಅದು ನಿಮ್ಗೆ ಯಾರಿಗೂ ಕೇಳಿಸಲ್ಲ. ಇದು ನಮ್ಮಿಬ್ರಿಗೂ ಮದುವೆ ಒಪ್ಪಿಗೆ ಆಗಿದೆ ಅಂತ ನಾಡಿ ಕೊಡ್ತಾ ಇರೋ ಸೂಚನೆ.